ನಮಗೆ ಮದುವೆ ಊಟ ಎಲ್ಲ ನೀರು ಕುಡ್ದಂಗೆ ಹೋಗಿ ಊಟ ಮಾಡ್ಕೊಂಬರೋದು. ಅದು ಏನು ಗೊತ್ತಾ ಸರ್, ಎಲ್ಲ ಚೌಟ್ರಿಗಳನ್ನ ಲಿಸ್ಟ್ ಮಾಡ್ಬಿಟ್ಟಿದ್ವಿ ನಾವೆಲ್ಲ. ಅನಿವಾರ್ಯತೆ ಹೆಂಗೆ ಮಾಡ್ಬಿಡುತ್ತೆ ಅಂದರೆ ಸ್ವಾಭಿಮಾನನ ಕೂಡ ಅಡಾಕ್ಬಿಟ್ಟಿದ್ದೀನಿ ಲೈಫಲ್ಲಿ. ನಾನು ಮಾಮೂಲಿ ರೆಗ್ಯುಲರ್ ಹೋಗೋ ಥರ ರೆಗ್ಯುಲರ್ ಹೋಗಿ ಹಿಂಗೆ ಕುತ್ಕೊಂತೀನಿ, ಶಿಸ್ತಾಗಿ ಕುತ್ಕೊಂತೀನಿ. ಅಬ್ಸರ್ವ್ ಮಾಡ್ತಾರೆ ಅವರು. ನಮ್ಮ ತಾಯಣೆಗೂ ಬೆಳಿಗ್ಗೆ ತಿಂಡಿ ತಿಂದಿಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ. ರಪ್ಪದಿ ತಲೆ ಹಿಂದ್ಗಡೆ ಹಿಂಗೆ ರಪ್ಪ ಅಂತ ಹೊಡೆದ, ಹಿಂಗೆ ಎಡ್ದ ಕೈಲಿ ಹಿಂಗೆ ಹೊಡೆದ. ಅಣ್ಣ ಯಾಕಣ್ಣ ಹೊಡಿತೀಯ ಅಂತಂದೆ. ಗೊತ್ತಲ್ಲ ಆ ಮಗ ಈ ಮಗ ಅಂತ ಹೇಳಿದ್ರು. ಸ್ವಾಭಿಮಾನ ಹೊಡೆದ್ರು ಅಂತ ಹೋಗೋ ಪರಿಸ್ಥಿತಿಲಿ ನಾನು ಇರಲೇ ಇಲ್ಲ. ಅವಕಾಶಗಳಿಗೆ ನಾವು ಒದ್ದಾಡಿದ್ವಿ. ನಾನೇನು ಸೂಪರ್ ಸ್ಟಾರ್ ಮಗನ? ನಮ್ಮಪ್ಪ ಕೋಟೆ ಕಟ್ಟಿಟ್ಯಾರ? ಇಲ್ಲ. ಎಸ್, ಎಲ್ಲ ಸರಿ. ಆ ಬಿಟ್ವೀನ್ ಅಲ್ಲಿ ಕೆಲಸ ಇಲ್ಲ, ಹುಡುಕ್ತಾ ಇದ್ದೀರಾ, ರೂಮಲ್ಲಿ ಇದ್ದೀರಾ, ರೂಮ್ ಬಾಡಿಗೆ ಕಟ್ಟಕ್ಕಿಲ್ಲ, ಊಟ ಉಪಚಾರಕ್ಕೂ ಕಷ್ಟ, ಅವೆಲ್ಲೋ ಚೌಟ್ರಿಗೆ ಹುಡ್ಕೊಂಡು ಹೋಗ್ತಿದ್ರು. ನಾನು ಅದನ್ನೇ, ಊಟ ಉಪಚಾರಕ್ಕೆ ಏನು ಕಷ್ಟ ಇಲ್ಲ ಸರ್, ಭಾಳ ಚೆನ್ನಾಗಿತ್ತು ಊಟ, ಮೃಷ್ಟಾಂಜನ ಭೋಜನ ತಿಂತಾ ಇದ್ವಿ ಅಂತ ಹೇಳಕ್ ಬಂದೆ ಆಕ್ಚುಲಿ ಅಷ್ಟೊತ್ತಿಗೆ. ಅದು ಏನು ಗೊತ್ತಾ ಸರ್, ಎಲ್ಲ ಚೌಟ್ರಿಗಳನ್ನ ಲಿಸ್ಟ್ ಮಾಡ್ಬಿಟ್ಟಿದ್ವಿ ನಾವೆಲ್ಲ. ಓಕೆ. ಈಗ ನಾವು 3 ಜನ ಇದ್ವಿ. ಒಬ್ಬ ಅದೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಇನ್ನೊಬ್ಬ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದ, ಇನ್ನೊಬ್ಬ ಎಡಿಟರ್ ಆಗಿದ್ರು. ನಾವು ಮಜಾ ನೋಡಿ, ಅವಾಗ ನನ್ನ ಹೆಸರು, ನಾನು ವರ್ಧನ್, ಇನ್ನೊಬ್ಬ ಪೀಟರ್, ಇನ್ನೊಬ್ಬ ಜಲಾಲ್, ಇನ್ನೊಬ್ಬ ಮಂಜು, 3 ಜನ. ಎಲ್ಲ ಎಲ್ಲರೂ ಎಲ್ಲ ಧರ್ಮದವರು ಒಂದೇ ರೂಮಲ್ಲಿ ಇದ್ವಿ ನಾವೆಲ್ಲ. ಎಲ್ಲ ಈ ಕತ್ರಗುಪ್ಪೆ, ಕಾಮಾಖ್ಯ, ಈ ಅಕ್ಕಪಕ್ಕ ಎಲ್ಲ ಚೌಟ್ರಿ ನಮ್ಮ ಹತ್ರ ಲೀಸ್ಟ್ ಇತ್ತು. ನಾವು ಮದುವೆಗೆ ಹೋಗಿ ಊಟ ಮಾಡ್ಕೊಂಡ್ ಬರೋದು, ಬಂದು ಆಮೇಲೆ ಚೌಟ್ರಿ ಬೋರ್ಡ್ ನೋಡೋದು. ಹಿಂಗೆ ನೋಡ್ಬಿಟ್ಟು ಈ ಡೇಟ್ ಮದುವೆ ಇದೆ ಕಣ, ಈ ಡೇಟ್ ಮದುವೆ ಇದೆ ಕಣ, ಈ ಡೇಟ್ ಮದುವೆ, ಎಲ್ಲ ಡೇಟ್ನ ಫಿಕ್ಸ್ ಮಾಡಿ ಅವತ್ತ ಹೋದ ಶಿಸ್ತಾಗ ಹೋದ ಊಟ ಮಾಡ್ಕೊಳ್ಳೋದು ಬರ್ತಾ ಇರೋದು. ನೀಟಾಗಿ ಊಟ ಮಾಡ್ಕೊಂಡು ಆ ಥರ ಪ್ರೋಸೆಸ್ ಅಲ್ಲಿ ಇದ್ವಿ. ನಂಗೆ ಅದು ಇನ್ನೊಂದು, ನಂಗೆ ನೋಡಿ ಲೈಫಲ್ಲಿ ಈ ಒಂದೊಂದ್ಸತಿ ಅನ್ಸುತ್ತೆ ಸ್ವಾಭಿಮಾನ, ನನ್ನ ಸ್ವಾಭಿಮಾನ, ನನ್ನ ಯಾರೋ ಅವಮಾನ ಮಾಡ್ಬಿಟ್ರೆ ನನ್ನ ಚಪ್ಪಲಿ ಕೂಡ ಬಿಡಲ್ಲ ಆ ಜಾಗದಲ್ಲಿ ಅಂತ. ಈಗ ಎಲ್ರಿಗೂ ಇರುತ್ತೆ ಸರ್, ನಿಮಗೂ ಇರುತ್ತೆ, ನನಗೂ ಇರುತ್ತೆ. ಬಟ್ ಅಸಹಾಯಕತೆ ಲೈಫಲ್ಲಿ ಒಂದೊಂದ್ಸಲ ಏನ್ ಮಾಡ್ಬಿಡುತ್ತೆ, ಅನಿವಾರ್ಯತೆ ಹೆಂಗ್ ಮಾಡ್ಬಿಡುತ್ತೆ ಅಂದ್ರೆ ಸ್ವಾಭಿಮಾನನ ಕೂಡ ಅಡಾಕ್ಬಿಟ್ಟಿದ್ದೀನಿ ಲೈಫಲ್ಲಿ ನಾನು. ಹೆಂಗೆ ಅಂತ ಹೇಳ್ತೀನಿ ಕೇಳಿ ನಿಮಗೆ. ಕಂಠೀರವ ಸ್ಟುಡಿಯೋಗೆ ಫೋಟೋ ಕೊಡಕ್ಕೆ ಹೋಗ್ತೀನಿ ನಾನು. ಅವಾಗೆಲ್ಲ ಬಾಕ್ಸಲ್ಲಿ ಹಿಂಗೆ ಫೋಟೋ ಮಾಡಿ ಬೆನ್ನಿಂದ ಹಿಂಗೆ ಇಟ್ಕೊಂಡು, ನಂದು ಅವಾಗ ಎಲ್ಲೇ ಹೋದ್ರು ವಾಕ್. ನಾನು ನೀವು ಶೂಟಿಂಗ್ ಹೇಳಿದ್ರು ನಮ್ಮ ಮನೆ ಜನತಾ ಬಜಾರ್ ಅಲ್ವಾ ಸರ್, ನೀವು ಕಂಠೀರವ ಕರೆದ್ರು ನಡ್ಕೊಂಡೇ ಬರ್ತಿದ್ದೆ, ನಾನು ನಡ್ಕೊಂಡೇ ಹೊಟ್ಟೋಗ್ತಿದ್ದೆ. ನಾನು ಬಸ್ಸು ಗಾಡಿ ಗಿಡಿ ಏನು ಯಾವುದಕ್ಕೂ ದುಡ್ಡೇ ಖರ್ಚು ಮಾಡ್ತಿರಲಿಲ್ಲ, ಒಟ್ಟು ನಡ್ಕೊಂಡು ಎಲ್ಲ ವಾಕ್ಯ. ನಾನು ಕಂಠೀರವ ಸ್ಟುಡಿಯೋಗೆ ಫೋಟೋ ಕೊಡ್ತೀನಿ. ಫೋಟೋ ಕೊಟ್ಬಿಟ್ಟು ಸೀದಾ ಮಹಾಲಕ್ಷ್ಮಿ ಲೇಔಟ್, ನಂದಿನಿ ಥಿಯೇಟರ್ ಅಲ್ಲ ಸರ್, ನಂದಿನಿ ಥಿಯೇಟ್ರ, ನಂದಿನಿ ಲೇಔಟ್ ಅಲ್ಲ ಥಿಯೇಟ್ರ್ ಇತ್ತು, ಅಲ್ಲಿ ಥಿಯೇಟ್ರ್ ಇದೆಯಲ್ಲ, ಅಲ್ಲಿ ಆ ಕಡೆಯಿಂದ ಬಂದು ಈ ನವರಂಗಲ್ ಕೆಲಸ ಅಲ್ಲೊಂದು ಚೌಟ್ರಿ ಇದ್ದಿದ್ದು ಗೊತ್ತಿರುತ್ತೆ ನನಗೆ. ಸೀದಾ ES ಹಾಸ್ಪಿಟಲ್ ಕಡೆಯಿಂದ ಬಂದು ಚೌಟ್ರಿಲಿ ಊಟಕ್ಕೆ ಹೋಗ್ತೀನಿ. ಒಂದು ಚೌಟ್ರಿಗೆ ಆಲ್ರೆಡಿ 3-3:30 ಆಗಿರುತ್ತೆ ನನಗೆ. ಅಲ್ಲಿಂದ ನಡ್ಕೊಂಡು ಸುಸ್ತಾಗಿರ್ತೀನಿ. ನಾನು ಅವಾಗೆಲ್ಲ ಹೆಂಗಿದ್ದಂತ ಹಳೆಯದೊಂದು ಪ್ಯಾಂಟು, ಒಂದು ಚಪ್ಪಲಿ, ಒಂದು ಹಳೆ ಚಾನ್ಸ್ ಕೇಳಕ್ಕೆ ಹೋಗ್ತಿದೆ. ಈ ಥರ ನಾವು ಅಂದರೆ ನಮ್ಮ ಹತ್ರ ಇದ್ದಿದೆ ಅದಲ್ವಾ, ಹಾಗೆ ಇದು. ಬೆಳಗ್ಗೆ ನಡ್ಕೊಂಡು ಜನತಾ ಬಜಾರ್ ನಡ್ಕೊಂಡು ಕಂಠೀರವ ಸ್ಟುಡಿಯೋಗೆ ಬಂದಿದ್ದೀನಿ. ಕಂಠೀರವ ಸ್ಟುಡಿಯೋನ ತಿರ್ಗಾ ಮತ್ತೆ ಮನೆ ನಡ್ಕೊಂಡು ಹೋಗ್ಬೇಕು. ಈ ಪ್ರೋಸೆಸ್ಸಲ್ಲಿ ಎಲ್ಲೆಲ್ಲಿ ಶೂಟಿಂಗ್ ಮನೆಗಳಿದೆ ಅಲ್ಲೆಲ್ಲ ಫೋಟೋ ಕೊಡ್ಬೇಕು ನಾನು. ತಿರ್ಗಾ ಹೋಗಿ ನಡ್ಕೊಂಡು ಹೋಗಿ ವಿಜಯನಗರದಲ್ಲಿ ಶೂಟಿಂಗ್ ಮನೆ ಇದೆ, ನಂದಿನಿ ಲೇಔಟಲ್ಲಿ ಶೂಟಿಂಗ್ ಮಾಡಿ 2-3 ಶೂಟಿಂಗ್ ಮನೆ ಇದೆ, ಅಲ್ಲೆಲ್ಲ ಫೋಟೋ ಕೊಟ್ಟು ನಡ್ಕೊಂಡ್ರೆ ಊಟಕ್ಕೆ ಹೋಗ್ತೀನಿ. 3 ಗಂಟೆ ಆಗಿರುತ್ತೆ. ಅಂದರೆ ನಮಗೆ ಮದುವೆ ಊಟ ಎಲ್ಲ ನೀರು ಕುಡ್ದಂಗೆ ಹೋಗಿ ಊಟ ಮಾಡ್ಕೊಂಬರೋದು. ಬಟ್ ಆದರೆ 3 ಗಂಟೆ ಆಗ್ಬಿಟ್ಟಿದೆ. ಅಂದರೆ ಜನ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಈಗ 1000 ಜನ ಇರೋ ಮದುವೆಲಿ ಒಂದು 105 ಜನಕ್ಕೆ ಇಳಿದಿದ್ದಾರೆ ಅಂದರೆ ಎಲ್ಲ ಹೊರಟೋಗ್ತಾರೆ. ಮನೆ ಈ ನೆಂಟರು ಮಾತ್ರ ಹತ್ತಿರದ ಮಾತ್ರ ಉಳ್ಕೊಂಡಿರ್ತಾರೆ. ನಾನು ಮಾಮೂಲಿ ರೆಗ್ಯುಲರ್ ಹೋಗೋ ಥರ ರೆಗ್ಯುಲರ್ ಹೋಗಿ ಹಿಂಗೆ ಕುತ್ಕೊತೀನಿ, ಹಿಂಗೆ ಶಿಸ್ತಾಗಿ ಕುತ್ಕೊತೀನಿ. 1-2 ನಿಮಿಷ ಹಿಂಗೆ ನೋಡ್ತೀನಿ. ನನ್ನ ಹುಟ್ಟು ನೋಡ್ತಾರೆ, ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ನೋಡ್ತಾರೆ. ಯಾರೋ ಒಂದಿಬ್ಬರು ಅಬ್ಸರ್ವ್ ಮಾಡ್ತಾರೆ ಅಂತ ಅನ್ಸುತ್ತೆ ಅವ್ರಿಗೆ. ಮೋಸ್ಟ್ಲಿ ಅಬ್ಸರ್ವ್ ಮಾಡ್ತಾರೆ ಅವರು. ನಾನು ನಮ್ಮ ತಾಯಣೆಗೂ ಬೆಳಿಗ್ಗೆ ತಿಂಡಿ ತಿಂದಿಲ್ಲ, ಆಯಿತಾ, ಮಧ್ಯಾಹ್ನ ಊಟ ಮಾಡಿಲ್ಲ. ಬರೀ ನೀವೆಲ್ಲ 1-2 ಸಲ ಬೇಕಲ್ಲಿ ನೀರು ಕುಡಿದಿರ್ಬೋದು ಅಷ್ಟೇ. ಬೆಳಿಗ್ಗೆ ತಿಂಡಿ ತಿಂದಿಲ್ಲ, ನಡ್ಕೊಂಡು ಹೋಗಿದ್ದೀನಿ, ವಾಪಸ್ ಬಂದಿದ್ದೀನಿ, ಊಟನೇ ಮಾಡಿಲ್ಲ. 3 ಗಂಟೆ ಆಗಿದೆ ಊಟ ಮಾಡಿ, ಅಂದ್ರೆ ಸುಸ್ತಾಗ್ಬಿಟ್ಟಿದ್ದೀನಿ ನಾನು. ಆಮೇಲೆ ಆಗಿನ ಟೈಮಿಗೆ ಸ್ವಲ್ಪ ಕೂದಲೆಲ್ಲ ಜುಟ್ಟು ಗಿಟ್ಟೆಲ್ಲ ಬಿಟ್ಕೊಳ್ಳೋ ಅಭ್ಯಾಸ ನನಗೆ. ಅವಾಗಿಂದ ಜುಟ್ಟು ಈ ನಡುವೆ ಸ್ಟಾರ್ಟ್ ಮಾಡಿರೋದು ಕೂದಲು, ನೀವು ನೋಡಿದ್ದೀರಿ ಅಂತ. ಅವಾಗಿಂದ ಶುದ್ಧ ಕೂದಲು ಬಿಟ್ಕೊಂಡಿರ್ತಿದೆ. 3 ಗಂಟೆ ಯಾರೋ ಅಬ್ಸರ್ವ್ ಮಾಡಿದ್ದಾರೆ ನನ್ನ ಇಬ್ಬರು. ಬಂದ್ಬಿಟ್ಟು ಹಿಂಗೆ ಕೇಳಿದ್ರು, ನಕ್ಕಿದ್ರೆ ಹಿಂಗೆ ಕೂತಿದ್ದೀನಿ. ಹಿಂಗೆ ಮದುಮಕ್ಳಿದ್ದಾರೆ, ಲಾಸ್ಟ್ ಸ್ಟೇಜಲ್ಲಿ ಇದ್ದಾರೆ ಮದುಮಕ್ಳು. ಹಿಂಗೆ ಬಿಟ್ಟರೆ ನೆಕ್ಸ್ಟ್ ಕೆಲಸ ಅವ್ರದ್ದು ಅಷ್ಟೇ, ಇನ್ನೇನು ಕರ್ಕೊಂಡು ಹೋಗೋದಷ್ಟೇ. ಮದುಮಕ್ಳು ಊಟಕ್ಕೆ ಮಾತ್ರ ಜನ ಇರೋದು, ಒಂದು 70-80 ಜನ ಇರ್ಬೋದವರು. ನೀವು ಅಂತ ಹಿಂಗೆ ಕೇಳಿದ, ನಾವು ಹುಡುಗನ ಫ್ರೆಂಡು ಅಂತ ಹಿಂಗೆ ಸುಮ್ಮನೆ ಹಿಂಗೆ ಹುಡುಗನ ಫ್ರೆಂಡ್. ಹೌದಾ, ಹೌದಾ, ಎಲ್ಲಿರೋದು ನೀವು ಅಂತ ಚೆನ್ನಾಗೇ ಮಾತಾಡ್ಸಿದ್ರು. ಹಂಗೆ ಮದುವೆ ಮೇಲೆ ಹಂಗೆಲ್ಲ ಬಂದು ಯಾರು ಸಾಮಾನ್ಯ ಒಬ್ರನ್ನೊಬ್ರು ಮಾತಾಡ್ಸಲ್ಲ ಯಾರು. ನಾನು ಇಲ್ಲೇ ರಾಜಾಜಿನಗರ ಅಂತ ಅಂದೆ. ಎಲ್ಲಿ ರಾಜಾಜಿನಗರದಲ್ಲಿ ಅಂತ. ನಾನು ನವರಂಗಲ್ಲಿ ಇದ್ದಿದ್ದಲ್ಲ ಮೊದಲು, ಎಲ್ಲ ರೋಡಲ್ಲೇ ಹೇಳಿದೆ. ಪಾರ್ಕ್ ಹತ್ತು ಸರ್, ಮುಂದೆ ಲೆಫ್ಟ್ ಹೋದರೆ ರವಿ ಸರ್ ಮನೆ ಇದೆಯಲ್ಲ, ಅಲ್ಲೇ ರೈಟ್ ಸರ್ ಡೌನ್ ಮನೆ ಅಂತಂದ್ರೆ. ಹೌದಾ.
ಎಲ್ಲ ಒಟ್ಟಿಗೆ ಏನಾರು ಕೇಳೋದು ಅವ್ರು ಹಿಂಗೆ ನಾವು ಕ್ರಾಸ್ ಕ್ವಶನ್ ಕೇಳೋರು, ಯಾಕೆ ಹಿಂಗೆ ಕೇಳ್ತಾರೆ ಇವರು ಸಣ್ಣದು ಡೌಟ್ ಇರುತ್ತೆ ನಮಗೆ. ಸರ್ ಹಂಗೆ ಕೇಳಿದಷ್ಟೇ ಸರ್, ಎರಡು ಹಿಂಗೆ ಮನೆ ಅಲ್ಲಿ ಅಂತ ಹೇಳಿದೆ, ಯಾತಂಗೆ ಬಡ್ ಅಂತ ಆಮೇಲೆ ಹೊಡೆದ್ರು ಒಬ್ರು. ESC ಹಾಸ್ಪಿಟ್ಲ್ ಹತ್ರ ಹಿಂಗೆ ಮುಂದೆ ಮೆಟ್ಲು ಹತ್ಕೊಂಡ್ರೆ ಒಂದು ಚೌಟ್ರಿ ಇದೆ, ಇವಾಗಲೂ ಇದೆ ಚೌಟ್ರಿ, ಇದು ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಆ KEB ಇದೆಲ್ಲ ಇದೆ, ಅದ್ರ ಪಕ್ಕದಲ್ಲೇ ಇದೆ ಮೇಲ್ಗಡೆ. ರಪ್ಪದಿ ತಲೆ ಹಿಂದ್ಗಡೆ ಹಿಂಗೆ ರಪ್ಪ ಅಂತ ಹೊಡೆದ, ಹಿಂಗೆ ಎಡ್ದ ಕೈಲಿ ಹಿಂಗೆ ಹೊಡೆದ. ಅಣ್ಣ ಯಾಕಣ್ಣ ಹೊಡಿತೀಯ ಅಂತಂದೆ. ಗೊತ್ತಲ್ಲ ಆ ಮಗ ಈ ಮಗ ಅಂತ ಹೇಳಿದ್ರು. ಬಡ 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 ಅಂತ 3-4 ಜನ ಸೇರ್ಕೊಂಡ್ರು. ಅವರೆಲ್ಲ ಎಡಬಡ ಯಾರು ಅಂತ ಬಂದರು. ಯಾವನ ನೀನು ಅಂದರೆ ಕೆಟ್ಟ ಭಾಷೆಯಲ್ಲಿ ಅಮ್ಮ ಅಕ್ಕ ಎಲ್ಲ ಮಾತಾಡಿದ್ರು. ಇಲ್ಲ ಸರ್ ಸುಮ್ಮನೆ ಹಿಂಗೆ ಸರ್ ಎಲ್ಲ ಗೊತ್ತಿರೋಲ್ಲ ಸರ್, ಪರಿಚಯ ಈ ಹೇಳ್ಬಿಟ್ಟಿದ್ದಿಲ್ಲ ಹುಡುಗನ ಫ್ರೆಂಡ್ ಅಂತ ಹೇಳ್ಬಿಟ್ಟಿಲ್ಲ ಅಂತ ಹೇಳ್ಸಿರಿ. ಹಂಗೆ ಅಂದ ತಕ್ಷಣ ಏನಾಯ್ತು, ಈ ಹಿಂದೆ ಇಟ್ಟಿದ್ನಲ್ಲ ಈ ಫೋಟೋದ ಬಾಕ್ಸ್, ನಿಮಗೆ ಗೊತ್ತಿರುತ್ತೆ, ಇವಾಗ ಏನಾದ್ರು ಗೊತ್ತಿರುತ್ತೆ ಇಲ್ಲ ಗೊತ್ತಿಲ್ಲ, ಈ ಫೋಟೋಗಳು ಆಲ್ಬಮ್ ಇಟ್ಕೊಳ್ಳೋ ಒಂದು ಸಣ್ಣ ಬಾಕ್ಸ್ ಕವರ್ ಹಾಕಿ ಹಿಂಗೆ ಕ್ಲೋಸ್ ಮಾಡಿ ಇಟ್ಕೊಳ್ಳೋದು. ಅದು ಬೆನ್ನಿ ಇಟ್ಕೊಂಡಿದ್ದೆ, ಅವ್ರು ಹೊಡೆದಿದ್ದು ಏಟಕ್ಕೆ ಇಲ್ಲಿ ಇಟ್ಕೊಂಡಿದ್ನಲ್ಲ, ಸೆಕ್ಸ್ಕೊಂಡಿದ್ನಲ್ಲ, ಅದು ಕೆಳಗೆ ಜಾರಿ ಹಿಂದ್ಗಡೆ ಇಲ್ಲಿಗೆ ಬಂತು. ಆಯ್ತಾ, ಈ ಡ್ಯಾಶ್ ನನ್ನ ಮಗ ಏನೋ ಕದ್ಬಿಟ್ಟು ಅನ್ಕೊಂಡು ಆಲ್ರೆಡಿ ತೆಗಿಯೋ ಅದನ್ನ ಅಂತಂದ್ರು. ನಾನು ಹಿಂಗೆ ಹಾರಿಸಿ ಹಿಂಗೆ ಪ್ಯಾಂಟಿಂದ ಹಿಂಗೆ ಹಾರಿಸಿ ಕಾಡಿದ ಹಿಂಗೆ ತೆಗೆದೆ. ಇಲ್ಲ ಸರ್ ಅದು ನಮ್ದು ಇದು ಆಲ್ಬಮ್ ಸರ್. ಏನೋ ಆಲ್ಬಮ್ಬು, ಆ ಮಗನೇ ಈ ಮಗನೇ ಅಮ್ಮ ಅಂತೇಳಿ ಇಲ್ಲ ಅಂದರೆ ತೆಗೆದ್ರು. ಹಿಂಗೆ ಕೊಡೋದನ್ನ ಅಂತಂದ್ರೆ ಹಿಂಗೆ ಆಲ್ಬಮ್ ಗೊತ್ತಾ, ಅಂದರೆ ಅಂದರೆ ಯಾರೋ ಚೈನ್ ಬಾಕ್ಸ್ ಗೋಲ್ಡ್ ಅದು ಅಂತ ಅಂದ್ಕೊಂಡ್ರೆ ಆ್ಯಕ್ಚುಲಿ ಅವರು. ತೆಗೆದ್ರು ಹಿಂಗೆ ತೆಗ್ದು ನೋಡ್ರೆ ಏನೋ ಇದು ಅಂತಂದ್ರು ಅವರು. ಇಲ್ಲ ಸರ್ ಈ ಥರ ಆ್ಯಕ್ಟ್ರು, ನಾನು ಆ್ಯಕ್ಟಿಂಗ್ ಮಾಡಿರಲಿಲ್ಲ ಎಲ್ಲೋ, ಬಟ್ ಆ್ಯಕ್ಟ್ರ್ ನಾನು ಇಲ್ಲಿ ಹೋಗಿದ್ದೆ, ಹೊಟ್ಟೆ ಸಿತ್ತಾಯಿತು, ಊಟ ಮಾಡೋಣ ಅಂತ ಬಂದೆ ಸರ್ ಅಂತಂದರು. ಹೊಡೆದ್ರೆ ಏಟಿಗೆ ಈ T-ಶರ್ಟ್ ಬಟ್ ಹಿಂಗೆ ಆಫ್ ಇಲ್ಲಿವ್ರಿಗೆ ಇತ್ತದು, ಇದಿಷ್ಟು ಹರಿದೋಗಿತ್ತದ. ಆಯಿತಾ, ಹರಿದೋಗ್ಬಿಟ್ಟಿತ್ತು. ಹಿಂಗೆ ನೋಡಿದ್ರು, ಅವರಿಗೆ ಬೇಜಾರಾಗ್ಬಿಡ್ತು ನೋಡಿದ ತಕ್ಷಣ. ಹೇಳೋದಲ್ವೇನೋ ಮೊದಲು ಅಂತಂದ್ರು. ಇಲ್ಲ ಸರ್ ಅದು ಹೆಂಗೆ ಹೇಳೋದು ಅಂತ ಸುಮ್ಮನೆ ನಂಗೇನು ಆಡಿ ಅಳು ಬಂದ್ಬಿಟ್ಟಿದ್ದು. ನಂಗೆ ಏನು ಹೊಡೆದ್ಬಿಟ್ಟಿದ್ರು ಆಲ್ರೆಡಿ. ಅಂದ್ರೆ ಆಯ್ತು ಹೋಗಿ ಊಟ ಮಾಡೋ ಅಂತಂದ್ರು. ಅಂದರೆ ಈಗ ಸ್ವಾಭಿಮಾನ ಹೊಡೆದ್ರು ಅಂತ ಹೋಗೋ ಪರಿಸ್ಥಿತಿಲಿ ನಾನು ಇರಲೇ ಇಲ್ಲ. ಆ್ಯಕ್ಚುಲಿ ಹೋಗಬೇಕು, ನಾನು ನನ್ನ ಸ್ವಾಭಿಮಾನಕ್ಕೆ ಅಡ್ಡ ಬಂದ ಜಾಗನ, ಸ್ವಾಭಿಮಾನ ಆಗಿನ ಟೈಮಿಗೆ ಇದ್ದೆ, ನಾನು ಮೋಸ್ಟ್ಲಿ ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ ನಾನು. ಅಂದರೆ ಹೆಂಗೆ ಪರಿಸ್ಥಿತಿಗಳು ಸರ್, ಅದೇ ಹೊರದೋಗಿರೋ ಬಟ್ಟೆಯಲ್ಲಿ ಕೆರಡೆ ಕೂತ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಮನೆ ತಿರ್ಗಿ ಮತ್ತೆ ವಾಕ್ ಮಾಡ್ಕೊಂಡು ನಡ್ಕೊಂಡು ಹೋಗಿದ್ದೀನಿ. ಅಂದರೆ ಈ ಥರದ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆ ತುಂಬ. ಅಂದರೆ ಐ ಥಿಂಕ್ ಮೋಸ್ಟ್ಲಿ ಎಷ್ಟು ತುಂಬ ಕಡೆ ಇಂಟರ್ವ್ಯೂಗಳು ಮಾತಾಡೋ ಈ ವಿಚಾರ ನಾನು ಹೇಳೇ ಇರಲ್ಲ. ನೀವು ತುಂಬ ನಂಗೆ ಕನೆಕ್ಟಿವಿಟಿ ಇರೋದ್ರಿಂದ ನಾನು ನಿಮ್ಮ ಹತ್ರ ಮಾತಾಡಿದೆ ಅಷ್ಟೇ. ಎಲ್ಲರ ಜೊತೆ ಮಾತಾಡೋಕೆ ಬರಲ್ಲ ಅನ್ಸುತ್ತದಲ್ಲ, ನಾನು ಎಲ್ಲೂ ಶೇರೇ ಮಾಡಿಲ್ಲ ಈ ವಿಚಾರನ. ಊಟಕ್ಕೋಸ್ಕರ ಒದೆ ತಿಂದಿರೋದನ್ನ ಎಲ್ಲೂ ಶೇರ್ ಮಾಡಿರಲಿಲ್ಲ. ಈ ಥರದೆಲ್ಲ ಮಾಡಿದ್ವಿ ತುಂಬ ಸಲ ನಾವು. ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದ, ಇವಾಗಲಿದ್ದಾನೆ, ರಾಹುಲ್ ಅಂತ ಅವನ ಹೆಸರು. ಅವನು ಎಂಥ ಕಳ್ಳ ಅಂದರೆ ಫ್ರೆಂಡ್ಲಿ ಹಂಗೆ ಹೇಳ್ತಿರೋದು ನಾನು. ಬಸ್ಸಲ್ಲಿ ಟಿಕೆಟ್ ತೆಗಿದೆ ಓಡಾಡೋದು ಹೆಂಗೆ, ಊಟ ಮಾಡ್ಬಿಟ್ಟು ಹೆಂಗೆ ಓಡೋಗ್ಬೇಕು, ಇದೆಲ್ಲ ಹೇಳ್ಕೊಂಡು ನಾವು ಎಷ್ಟು ಹೋಟ್ಲ್ ಹೋಗಿ ಊಟ ಮಾಡಿ ಸರ್ ಈಗೇನು ಗೊತ್ತಾ, ಇಮೇಟ್ ಹೋಗೋದು, ಸಣ್ಣದೊಂದು ಫೋನ್ ಬೇಸಿಕ್ ಸೆಟ್ ಇರೋದು, ಎಲ್ಲಿದ್ಯಾ ಬರ್ತಾ ಇದೆಯಾ, ಬೇಗ ಬರಪ್ಪ ಲೇಟ್ ಆಗುತ್ತೆ, ಅಣ್ಣ ಒಂದು ಇಡ್ಲಿ, ಓಕೆನಾ ಆಯ್ತಣ್ಣ, ತಿಂತಾನೆ, ಎಲ್ಲಿದೆ ಹೇಳಿ ಕಾಣಿಸ್ತಾ ಇಲ್ಲ ಕಣ ಅಂತ ಹಿಂಗೆ ಇಳ್ಕೊಂಡು ಮೆಟ್ಲು ಓಡ್ರಾಕಿ ಇಷ್ಟ ಅಷ್ಟೇ, ಓಡ್ತಾ ಇರೋದು ಅಷ್ಟೇ, ನಿಂತ್ಕೊಂಡೆಲ್ಲ ಆಗಿದೆ ಸರ್. ಈ ಥರದೆಲ್ಲ ಮಾಡ್ಬಿಟ್ಟಿದ್ದೀವಿ, ಬೇಜಾನ್ ಮಾಡ್ಬಿಟ್ಟಿದ್ದೀವಿ. ಆಮೇಲೆ ಇಲ್ಲ ಅಂದರೆ ಈ ಚೌಟ್ರಿ ಕ್ಯಾಟ್ರಿಂಗ್ ಕೆಲ್ಸಕ್ಕೆ ಹೋಗ್ತಿದ್ವಿ. ಕ್ಯಾಟ್ರಿಂಗ್ ಕೆಲಸ ಇಲ್ಲ ಅಂದರೆ ನಂದಿಲ್ ಲೇಔಟಲ್ಲಿ ಕ್ವಾರ್ಟರ್ಸ್ ಇದೆ ಗೊತ್ತಾ, ಇಡೀ ಕ್ವಾರ್ಟರ್ಸ್ ಪೇಂಟಿಂಗ್ ಮಾಡಿದ್ವಿ ನಾವು. ನಂದಿಲ್ ಲೇಔಟ್ ಕ್ವಾರ್ಟರ್ಸ್ ಇದೆ ನೋಡಿ, ಅಲ್ಲಿ ಪೇಂಟಿಂಗ್ ಕೆಲಸ, ಗೋಡೆ ಉಚ್ಚಿ ಕೊಡ್ತಾ ಇದ್ವಿ. ಗೋಡೆ ಅಂದರೆ ವಾರಕ್ಕೆ ಸಂಬಳ ಕೊಡೋರು. ಆರಂಭ ದಿನಗಳ ಕಷ್ಟದ ದಿನಗಳನ್ನ ಎದುರಿಸಿದ್ರಿ, ಜನ ಎದುರಿಸಿದ್ವಿ ಸರ್. ಓಕೆ, ಸಿನಿಮಾಗೆ ಬರ್ತೀರಿ. ಫಸ್ಟ್ ಸಿನಿಮಾ ಯಾವುದು ನಿಮ್ಮದು? ಫಸ್ಟ್ ಸಿನಿಮಾದಲ್ಲಿ ಕೊಟ್ಟ ಪೇಮೆಂಟ್ ಎಷ್ಟು ಸರ್? ನನ್ನ ಫಸ್ಟ್ ಪಿಕ್ಚರು ಹೆಸರೇ ಹೇಳಲ್ಲ. ಅಂದರೆ ಅದು ತುಂಬ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನನಗೆ. ಅಂದರೆ ಪೇಮೆಂಟ್ ಆಗಲಿ, ಈಕೆ ಪಾತ್ರ ವಿಚಾರ ಬಿಟ್ಬಿಡಿ, ನಾನೇನು ಸೂಪರ್ ಸ್ಟಾರ್ ಅಲ್ಲ ಅಥವಾ ಸ್ಟಾರ್ ಮಗಲ್ಲ ನಂಗೆ ಪಾತ್ರ ಕೊಡೋಕ್ಕೆ. ಈ ಪೇಮೆಂಟ್ ವಿಚಾರ ಹೇಳಿದ್ರಲ್ಲ, ಯಾಕೆ ಅಂತ ಹೇಳಿದ್ರೆ ನಾನು ಅದನ್ನ ಬೇರೆಯವ್ರಿಗೆ ಅನಿಸ್ಬೋದು, ಅದು ಅವತ್ತಿನ ಅವಮಾನ ಅಂತೇಳಿ ಅನಿಸ್ಬೋದು. ನಾನು ಯಾರಾದರೂ ನನಗೆ ಅವಮಾನ ಮಾಡಿದ್ರೆ ನಾನು ಇವತ್ತು ಚೆನ್ನಾಗಿದ್ದೀನಿ ಅಂತ ಹೇಳಿ ಕೂತ್ಕೊಂಡು ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಕರೆಕ್ಟ್, ಬೇಡ. ಯಾಕೆ ಗೊತ್ತಾ ಸರ್, ನಾನು ತುಂಬ ಕಡೆನೂ ಹೇಳಿದ್ದೀನಿ, ನೀವು ಅವತ್ತು ನಂಗೆ ಕರೆದು ಅಥವಾ ಆ ನಿರ್ದೇಶಕರು ಡೈರೆಕ್ಟ್ ಕರೆದು ಕೆಲಸ ಕೊಟ್ಟಿದ್ದಾರೆ ನನಗೆ. ನಾನು ಏನೋ ಅಲ್ದ್ರ ಟೈಮಲ್ಲಿ 15 ದಿನಕ್ಕೆ ಬರೀ 500 ರೂಪಾಯಿ ದುಡ್ಡು ಕೊಟ್ಟಿರ್ಬೋದು ನಂಗೆ ಕೆಲಸ ಮಾಡೋಕ್ಕೆ. ಬಟ್ 500 ರೂಪಾಯಲ್ಲಿ ಒಂದು ದಿವಸ ನಾನು ಊಟ ಮಾಡಿಬಿಟ್ಟಿದ್ದೀನಿ, ಒಂದು ವಾರ ಊಟ ಮಾಡಿದ್ದೀನಿ. ಅವತ್ತವ್ರು ಅಲ್ಲೇನೋ ಅವಮಾನಗಳು ಮಾಡಿದ್ರು ಅಥವಾ ಕಮ್ಮಿ ದುಡ್ಡು ಕೊಟ್ಬಿಟ್ರು ಅಂಥೇಳಿ ಅವತ್ತು ಆ ಕೆಲಸಕ್ಕೆ ಆ 500 ರೂಪಾಯಿ ದುಡ್ಡಿಗೆ ನಾನು ಅವಮಾನ ಮಾಡೋಕ್ಕೆ ರೆಡಿ ಇಲ್ಲ, ಇವತ್ತು ರೆಡಿ ಇಲ್ಲ ನಾನು ಅವಮಾನ ಮಾಡೋಕ್ಕೆ.
ಅದಾದ್ಮೇಲೆ ಅವತ್ತಿಗೆ ದುಡ್ದೋದು ತುಂಬ ದೊಡ್ಡದು ಸರ್. ಅವಮಾನಗಳಾಗದು ಏನು ಮಾಡೋಕ್ಕತ್ತೆ ಸರ್? ನಾನೇನು ಸೂಪರ್ ಸ್ಟಾರ್ ಮಗನ? ನಮ್ಮಪ್ಪ ಕೋಟೆ ಕಟ್ಟಿಟ್ಯಾರ? ಇಲ್ಲ. ಮಾತಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನೀವು ಬಡವ ಮನೆ ಮಕ್ಕಳು ಹೊಟ್ಟೆಲಿ ಹುಟ್ಟಿದಾರ ಅಂದರೆ ಈ ಥರದೆಲ್ಲ ಫೇಸ್ ಮಾಡಿ ಗೆದ್ದು ನಿಂತು ಹೋದ ತಕ್ಷಣ ಯಾರ ಕೈ ಕೊಟ್ಟು ಮಾತಾಡ್ತಾರೆ ಗೊತ್ತಾ ಇವತ್ತು, ಅದೇ ಸಕ್ಸಸ್ ಅಷ್ಟೇ. ತಿರ್ಗಿ ಅದನ್ನು ಕುತ್ಕೊಂಡು ಅವ್ರು ಅವಮಾನ ಮಾಡಿದ್ರು, ಇವ್ರು ನಂಗೆ ಹಂಗೆ ಮಾಡಿಬಿಟ್ರು, ಇವ್ರು ಹಂಗೆ ಮಾಡಿಬಿಟ್ರು, ನಂಗೆ ಅವಕಾಶ ಕೊಡಲಿಲ್ಲ, ಹಂಗೆಲ್ಲ ಮಾತಾಡಬಾರ್ದು. ಅಥವಾ ಅವ್ರು ಕೊಟ್ಟರು ಕೆಲಸಕ್ಕೂ ಅಲ್ಲೇ ಕೆಲಸ ಮಾಡಿ ಅಲ್ಲೇ ತಿಂದು ಅವ್ರೇನೋ ಅವಮಾನ ಮಾಡ್ರು ಅಂತ ತಿರ್ಸಿ ನಾನು ಅವ್ರಿಗೆ ಅವಮಾನ ಮಾಡಿಬಿಟ್ರೆ ಅವರಿಗೂ ನನಗೂ ವ್ಯತ್ಯಾಸನೇ ಇರಲ್ಲ. ಹಂಗೆಲ್ಲ ಮಾಡಬಾರ್ದು, ಯಾವತ್ತೂ ಮಾಡಬಾರ್ದು. ಕೊಟ್ಟಿದ್ದೆ ಸರ್ ದುಡ್ಡು, ಹೇಳ 500 ರೂಪಾಯಿ ಕೊಟ್ಟಿದ್ರು ಅನ್ಸುತ್ತೆ ಮೋಸ್ಟ್ಲಿ ಯಾವತ್ತಿನ ಪೇಮೆಂಟು, ಒಂದು 15-20 ದಿನಕ್ಕೆ ಅಷ್ಟು ಕೆಲಸಕ್ಕೆ ದುಡ್ಡು ಕೊಟ್ಟಿದ್ರು. ಫಸ್ಟ್ ಸಿನಿಮಾ ಆಯ್ತು, ಆಮೇಲೆ ನೆಕ್ಸ್ಟ್ ಅವಕಾಶಗಳಿಗೆ ನಾವು ಒದ್ದಾಡಿದ್ದಿತ್ತು ಸರ್. ನೀವು ಹೇಳ್ದಲ್ಲ, ರೋಡಲ್ಲಿ ಹೆಂಗೆ ಅಲ್ದಾಡ್ತಿದ್ದೆ ನಾನು ಅಂತ ಹೇಳಿದ್ರೆ, ಈಗ ಯಾರೋ ಒಬ್ಬ ಫ್ರೆಂಡ್ ಸಿಕ್ಕಿದ್ರೆ ನನಗೆ, ಈಗ ಯಾರೋ ಒಬ್ರು ಸಿಕ್ಕಿದ್ರೆ ಎಲ್ಲೋ ಹಿಂಗೆ ಫೋಟೋ ಕೊಟ್ಬಿಟ್ಟು ಹೋಗ್ತಾ ಇರ್ತೀನಿ, ನಡ್ಕೊಂಡು ಹೋಗೋದು ನಾನಲ್ವಾ. ಮಗ ಏನೋ ಇಲ್ಲೇ ಅಂತ, ಇಲ್ಲ ನಾ ಫೋಟೋ ಕೊಡೋಕೆ ಹೋಗಿದ್ದೆ. ಹಾಂ ಹೌದಾ, ಏಯ್ ಅಲ್ಲಿ ಶೂಟಿಂಗ್ ನಡೀತವೆ, ಫೋಟೋ ಕೊಟ್ಬಿಡು ಅನ್ನೋರು. ಹಂಗೆ ಅಂದ ತಕ್ಷಣ ಇಮೇಟ್ ಓಕೆ ಅಣ್ಣ ಬಾಯ್ ಅಣ್ಣ, ಅದು ಹೋಗ್ತಾ ಇರೋದಷ್ಟೇ. ಡಬ್ಬ ಬಾರ ಇಲ್ಲಿ ಏನಣ್ಣ, ಏಯ್ ಚಂದ್ರಣ್ಣಂದು ಜನರೇಟರ್ ಗಾಡಿಗಳು ನಿಲ್ಲಿಸ್ತಾರೆ, ಫೋಟೋ ಗಿಟ ಕೊಟ್ಬಿಡಿ ಅಲ್ಲಿ ಅಂದರೆ ಶೂಟಿಂಗ್ ಜನರೇಟರ್ ಗಾಡಿ ನಿಂತಿದೆ ಅಂದರೆ ಅಲ್ಲಿ ಯಾರೋ ಶೂಟಿಂಗ್ ಮಾಡ್ತವ್ರೆ, ಅಲ್ಲ ಫೋಟೋ ಕೊಡ್ಬೇಕು ಅನ್ನೋದು ಕಾನ್ಸೆಪ್ಟ್ ನಂದು. ಆ ಥರ ಓಡಾಡಿದ್ದೀನಿ. ನೀವು ಯಾರು ಆಫೀಸ್ ಹಾಕಿದ್ರು ಬಿಡ್ತಿರ್ಲಿಲ್ಲ, ಯಾರು ಇಲ್ಲೊಂದು ಸಿನಿಮಾ ಶುರುವಾಗ್ತಿದೆ ಡೈರೆಕ್ಟರ್ ಶುರು ಮಾಡ್ತಾರೆ ಗೊತ್ತಾದ್ರೆ ಅವ್ರನ್ನ ಬಿಡ್ತಿರ್ಲಿಲ್ಲ. ಇಡೀ ಗಾಂಧಿನಗರ ಗಲ್ಲಿ ಸರ್, ನಾಗರಭಾವಿ, ಗಾಂಧಿನಗರಕ್ಕಿಂತ ನಾಗರಭಾವಿ, ಇನ್ನು ನಾಗರಭಾವಿಗೆಲ್ಲ ಎಂಟ್ರಿ ಆಗ್ತಿದ್ದು, ಗಾಂಧಿನಗರ ಮುಗಿತಿರೋ ಟೈಮು ನಾಗರಭಾವಿಲ್ಲ ಶುರು ಆಗ್ತಿದ್ದು, ಎಂಟ್ರಿ ಆಗ್ತಿದ್ದು ಟೈಮ್ ಅವೆಲ್ಲ. ಆಫೀಸ್ ಹುಡುಕಿ ಹೊಡಿತಾರೆ ಗೊತ್ತಾ ನಿಮ್ಗೆ? ಹಂಗೆ ಮೊನ್ನೆ ನಮ್ಮ ಭಾರತೀಯ ಸೈನಿಕರೆಲ್ಲ ಹೊಡೆದ್ರು ಗೊತ್ತಾ, ಹುಡುಕಿ ಹಂಗೆ ಹುಡುಕಿ ಕೊಟ್ಟಿದ್ದೀನಿ, ಫೋಟೋಸ್ ಎಲ್ಲ ಕೊಟ್ಟಿದ್ದೀನಿ. ಓಕೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.